ನಮಸ್ಕಾರ ಸ್ನೇಹಿತರೆ, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾನು ಅಧಿಕ ಮಾಸದಲ್ಲಿ ಯಾವ ಒಂದು ರಂಗೋಲಿಗಳನ್ನು ಹಾಕಬಹುದು, ಹಾಗೆಯೇ ಯಾವ ರೀತಿಯ ಒಂದು 33 ಬತ್ತಿಯ ದೀಪವನ್ನು ಹಚ್ಚಿ ದೇವರ ಒಂದು ಆರಾಧನೆಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮುಖ್ಯವಾಗಿ ಅಧಿಕ ಮಾಸ ಅಂದರೆ ಸೌರಮಾನ ಮತ್ತು ಚಂದ್ರಮಾನಗಳ ವ್ಯತ್ಯಾಸವನ್ನು ಸರಿದೂಗಿಸಲು ಸುಮಾರು 3 ವರ್ಷಕ್ಕೊಮ್ಮೆ ಬರುವಂಥ ಈ ಮಾಸವನ್ನು ಶ್ರೀ ವಿಷ್ಣುವಿಗೆ ಅರ್ಪಿತವಾದಂಥ ಅತ್ಯಂತ ಪವಿತ್ರ ಕಾಲವೆಂದು ಪರಿಗಣಿಸಲಾಗುತ್ತೆ. ಇದು ಶ್ರೀಕೃಷ್ಣನಿಗೂ ಕೂಡ ಮುಖ್ಯವಾದಂಥ ಕಾಲವಾಗಿದೆ. ಇನ್ನು ದಾನದ ಮಹತ್ವ ಹೇಳಬೇಕು ಅಂತಂತಂದರೆ ಈ ಮಾಸದಲ್ಲಿ 33 ಸಂಖ್ಯೆಗೆ ವಿಶೇಷ ಮಹತ್ವವಿದೆ. ಭಕ್ತರು 33 ದಾನಗಳನ್ನು ನೀಡುವುದು ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತದೆ. ನಿತ್ಯ ದಾನ ನೀಡಲು ಸಾಧ್ಯವಾಗದವರು ಶುಕ್ಲ ಪಕ್ಷ ಅಥವಾ ಕೃಷ್ಣ ಪಕ್ಷದ ದ್ವಾದಶಿಯಂದು ದಾನ ನೀಡಬಹುದು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಇನ್ನು ರಂಗೋಲಿಗಳನ್ನು ಹಾಕಬೇಕು ಅಂತಂದಾಗ ಈ ರಂಗೋಲಿಗಳು ಬಂದು ಅಷ್ಟವಸುಗಳು ಹಾಗೂ ರುದ್ರರು ಹಾಗೂ ಆದಿತ್ಯರು, ಅಷ್ಟ ದಳಗಳು, ಹಾಗೆಯೇ ಸ್ವಸ್ತಿಕ್ಗಳು, ಹಾಗೆ ಪದ್ಮಗಳು, ಇವುಗಳನ್ನೆಲ್ಲ ಆಕಳ ಒಂದು ಪಾದಗಳನ್ನು ಕೂಡ ಹಾಕಲಾಗುತ್ತೆ. ನಿಮಗೆ ರಂಗೋಲಿ ಹಾಕೋದಕ್ಕೆ ಬರೋದಿಲ್ಲ ಅನ್ನೋವಂಥವರು ನೀವು ಈ ಥರ ಒಂದು ಅಚ್ಚುಗಳು ಕೂಡ ಸಿಗುತ್ತೆ, ಅದರ ಮುಖಾಂತರ ಬೇಕಾದರೂ ನೀವು ಹಾಕ್ಕೋಬೋದು. ಇಲ್ಲ ಅಂತಂತಂದರೆ ಇನ್ನು 11 ಇಲ್ಲಿ ರುದ್ರರು ಬರ್ತಾರೆ, ಅದು ಶಿವಲಿಂಗದ ರೂಪದಲ್ಲಿ ಈ ಥರ ನಾವು ಒಂದು ರಂಗೋಲಿಗಳನ್ನು ಹಾಕ್ಕೋಬೇಕಾಗುತ್ತೆ. ಈ ಒಂದು ಮಾಸದಲ್ಲಿ ವಿಶೇಷವಾಗಿ ನೀವು ಯಾವುದೇ ರೀತಿಯ ಒಂದು ದಾನ ಧರ್ಮಗಳನ್ನು ಮಾಡಿದರೆ ತುಂಬಾ ಶುಭ ಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಹಾಗೆಯೇ ಮುಖ್ಯವಾಗಿ ಈ ಯಾವುದೇ ಒಂದು ದಾನ ಕೊಡಬೇಕಾಗಲಿ ಅಥವಾ ರಂಗೋಲಿ ಹಾಕಬೇಕಾಗಲಿ ಎಲ್ಲನೂ ಕೂಡ 33 ಸಂಖ್ಯೆಯಲ್ಲಿ ಇರಬೇಕು. ಅದು ತುಂಬಾ ವಿಶೇಷವಾದಂಥ ಒಂದು ಸಂಗತಿಯನ್ನು ನಾವು ತಿಳ್ಕೊಂಡಿರಬೇಕು. ಮುತ್ತೈದೆಯರಿಗೆ ಮನೆಗೆ ಕರೆದು ಒಂದು ನಿಮ್ಮ ಶಕ್ತಾನುಸಾರ ಏನಾದರೂ ಸರಿ ಅರಿಶಿನ, ಕುಂಕುಮ, ಬಳೆ, ಹೂವು, ಹಣ್ಣು ಹಾಗೂ ಬ್ಲೌಸ್ ಪೀಸು ಅಥವಾ ಏನಾದರೂ ಸಿಹಿ ತಿಂಡಿಗಳು, ಕಜ್ಜಾಯ ಆಗಿರ್ಬೋದು, ಕರ್ಜಿಕಾಯಿ ಆಗಿರ್ಬೋದು, ಈ ಥರದ್ದನ್ನು ಕೂಡ ನೀವು ಒಂದು 33 ಆ ಒಂದು ಸಂಖ್ಯೆಯಲ್ಲಿ ಕೊಟ್ಟಾಗ ಅದರ ಒಂದು ಫಲ ನಿಮಗೆ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಇಲ್ಲಿ ಇದೆ. ಈಗ ನೋಡಿ, ಮೇಲ್ಗಡೆಗೆ ನಾನು 8 ಪದ್ಮದಳಗಳನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಕೆಳಗಡೆಗೆ 11 ರುದ್ರರನ್ನು ಹಾಕ್ಕೊಂಡು, ಏಕಾದಶಿ ರುದ್ರರು, ಶಿವಲಿಂಗ ಇದು. ಇನ್ನು ಲಿಂಗಗಳಾಗಿದ ನಂತರ 12 ಸೂರ್ಯನಾರಾಯಣ ರಂಗೋಲಿಗಳನ್ನು ಬಿಡಿಸ್ಬೇಕು. ಸೂರ್ಯನಾರಾಯಣ ರಂಗೋಲಿ ಬಿಡಿಸೋದಕ್ಕೆ ಬರಲಿಲ್ಲ ಅಂದರೆ ಈ ಥರ ಒಂದು ಅಚ್ಚುಗಳು ಸಿಗುತ್ತೆ, ಆ ಅಚ್ಚುಗಳಿಂದನೂ ಕೂಡ ರಂಗೋಲಿಗಳನ್ನು ಹಾಕ್ಕೋಬೋದು. ಈ 12 ಸೂರ್ಯನಾರಾಯಣ ಹಾಕಿದಾಗಿದ ನಂತರ 2 ಸ್ವಸ್ತಿಕ್ಗಳನ್ನು ಬಿಡಿಸ್ಕೋಬೇಕು. ಸ್ವಸ್ತಿಕ್ಕು ಬಂದು ಆದಿತ್ಯರು ಅಂತ. ನೀವು ಯಾವುದೇ ಒಂದು ರಂಗೋಲಿ ಬಿಡಿಸ್ಬೇಕಾದ್ರೆ ಅಂದರೆ ಪದ್ಮದಳ ಆಗಿರ್ಬೋದು ಅಥವಾ ಕಮಲದ ಹೂ ಆಗಿರ್ಬೋದು ಅಥವಾ ನಕ್ಷತ್ರ ಆಗಿರ್ಬೋದು, ಗೋಪಾದಗಳಾಗಿರ್ಬೋದು, ಯಾವುದೇ ಒಂದು ರಂಗೋಲಿಗಳನ್ನು ಬಿಡಿಸಿದಾಗ 33 ಸಂಖ್ಯೆಯಲ್ಲಿ ಈ ಒಂದು ರಂಗೋಲಿಗಳು ಇರಬೇಕಾಗುತ್ತೆ. 33 ಸಂಖ್ಯೆ ರಂಗೋಲಿಗಳನ್ನೆಲ್ಲ ಕೂಡ ಹಾಕಿದಾಗಿದ ನಂತರ ನಾವು ಕೊನೆಯಲ್ಲಿ ಶಂಕು ಚಕ್ರವನ್ನು ಕೂಡ ಬಿಡಿಸಿ, ಹಾಗೆ ವಿಷ್ಣುವಿನ ನಾಮವನ್ನು ಕೂಡ ಬಿಡಿಸ್ಬೇಕು. ಅದೆಲ್ಲ ಬಿಡಿಸೋದಕ್ಕೆ ಬರೋದಿಲ್ಲ ಅನ್ನೋವಂಥವ್ರು ನೀವು ಈ 33 ರಂಗೋಲಿಗಳನ್ನು ಬಿಡಿಸಿದ್ರೂ ಕೂಡ ಸಾಕು. ಈ ಸ್ವಸ್ತಿಕ್ಕು ಕೂಡ ಬಿಡಿಸಿದಾಗಿದ ನಂತರ ನಾವು ಇದಕ್ಕೆ ಒಂದು ಮಂಡಲವನ್ನು ಬರ್ಕೋಬೇಕು. ಮಂಡಲ ಅಂತಂದರೆ ಕೊನೆಯಲ್ಲಿ ಈ ಥರ ನೋಡಿ 2 ಗೆರೆಗಳನ್ನು ಹಾಕ್ಕೊಂಡು ಅದಕ್ಕೆ ಒಂದು ಮಂಡಲವನ್ನು ಹಾಕಿದಾಗ ಅದು ಒಂದು ಪೂರ್ಣವಾದಂಥ ರಂಗೋಲಿ ಆಗುತ್ತೆ. ಮೊದಲಿಗೆ ಮೇಲ್ಗಡೆಗೆ ಶ್ರೀಕಾರವನ್ನು ಬರ್ಕೋಬೇಕು. ಆಮೇಲೆ ನಂತರ ಎಲ್ಲ ಒಂದು ರಂಗೋಲಿಗಳಿಗೆ ಅರಿಶಿನ ಹಾಗೂ ಕುಂಕುಮಗಳನ್ನು ಇಟ್ಟು ಅದರ ಮೇಲೆ ಅಕ್ಷತೆಗಳನ್ನು ಕೂಡ ನಾವು ಇಡಬೇಕು. ಅಕ್ಷತೆಗಳೆಲ್ಲ ಇಟ್ಟು ನಂತರ ಹೂವನ್ನು ಕೂಡ ಇಡಬೇಕು. ಹೂ ಇಟ್ಬಿಟ್ಟು ಆಮೇಲೆ ನಾವು ಈ ಒಂದು ರಂಗೋಲಿಗಳಿಗೆ ಸಂಕಲ್ಪವನ್ನು ಮಾಡಿಕೊಂಡು ಪುರುಷೋತ್ತಮನ ಒಂದು ಸಂಕಲ್ಪ ಮಾಡಿಕೊಂಡು, ಶ್ರೀ ವಿಷ್ಣುವಿನ ಸಂಕಲ್ಪ ಮಾಡಿಕೊಂಡು ಅಥವಾ ಶ್ರೀಕೃಷ್ಣನ ಒಂದು ಸಂಕಲ್ಪವನ್ನು ಕೂಡ ಮಾಡಿಕೊಂಡು ನಾವು 33 ಬತ್ತಿಗಳ ಒಂದು
ದೀಪವನ್ನು ಕೂಡ ರೆಡಿ ಮಾಡ್ಕೋಬೇಕು. ನಿಮ್ಮ ಹತ್ರ ಶ್ರೀಕೃಷ್ಣನ ಅಥವಾ ವಿಷ್ಣುವಿನ ಒಂದು ವಿಗ್ರಹ ಇದ್ದರೆ ಅದನ್ನು ಇಟ್ಕೊಳ್ಳಿ ರಂಗೋಲಿ ಮೇಲೆ. ಅದನ್ನು ಇಟ್ಕೊಂಡು ಹೂವನ್ನೆಲ್ಲನೂ ಕೂಡ ಜೋಡಿಸ್ಕೊಂಡು ಹೂವೆಲ್ಲ ಇಟ್ಟು ಅದಕ್ಕೆ ಕುಂಕುಮ, ಅರಿಶಿಣ, ಗಂಧ ಎಲ್ಲದರಿಂದನೂ ಕೂಡ ನಾವು ಪೂಜೆಯನ್ನು ಮಾಡ್ಕೋಬೇಕು. ಇಷ್ಟೆಲ್ಲ ರೆಡಿ ಮಾಡಿಕೊಂಡು ನಿಮ್ಮ ಒಂದು ಏನು ಸಂಕಲ್ಪವಿದೆಯೋ ಆ ಒಂದು ಸಂಕಲ್ಪವನ್ನು ಕೇಳಿಕೊಂಡು ನೀವು ಈ ಒಂದು ಪೂಜೆಯನ್ನು ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಇದು ತುಂಬಾ ವಿಶೇಷವಾದಂಥ ಪೂಜೆ. ಕೇವಲ 3 ವರ್ಷಕ್ಕೆ ಒಂದು ಸಲ ಅಂತ ಬರೋವಂಥ ಪೂಜೆ ಇದಾಗಿದೆ. ಶ್ರೀ ಪುರುಷೋತ್ತಮನ ಮಾಸ ಅಂತಲೇ ಕೂಡ ಹೇಳಲಾಗುತ್ತೆ. ಇಲ್ಲೇ ನೋಡಿ ಬತ್ತಿ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 6 ಬತ್ತಿಗಳನ್ನು ತಗೊಂಡಿದ್ದೀನಿ. ಒಂದೊಂದರಲ್ಲಿ 6 ಬತ್ತಿಗಳಿದೆ. ಅದನ್ನು ನೀಟಾಗಿ ಈ ಥರ ಹೊಸದ್ಕೊಂಡು ಅದಕ್ಕೆ ನಾವು ಕೊನೆ ಭಾಗದಲ್ಲಿ ಸ್ವಲ್ಪ ಬಿಡಿ ಹತ್ತಿಯನ್ನು ತಗೊಂಡು ಆಕಳ ಹಾಲಿನಿಂದ ಈ ಥರ ಹಚ್ಚಿ ಒಂದು ಕಡೆ ಅರಿಶಿನ ಹಾಗೂ ಇನ್ನೊಂದು ಕಡೆಗೆ ಕುಂಕುಮವನ್ನು ಹಚ್ಕೊಂಡು ಎಲ್ಲ ಬತ್ತಿಗಳನ್ನು ರೆಡಿ ಮಾಡ್ಕೋಬೋದು. ಇದನ್ನು ನಾನು ಸ್ಟಾರ್ ಒಂದು ವಿಧದಲ್ಲಿ ಇಲ್ಲಿ ಬತ್ತಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ನಾವು ಯಾವುದರಲ್ಲಿ ಬೇಕಾದ್ರೂ ಕೂಡ ಇಟ್ಕೊಂಡು ದೀಪ ಹಚ್ಚೋದಕ್ಕೆ ತುಂಬಾ ಸುಲಭ ಆಗುತ್ತೆ. 2 ಕಡೆಗೂ ಕೂಡ ಈ ಥರ ಅರಿಶಿನ ಹಾಗೂ ಕುಂಕುಮವನ್ನು ಹಚ್ತಾ ಇದ್ದೀನಿ ನೋಡಿ. ನೀವು ಈ ಥರ ಬೇಕಾದರೂ ಬತ್ತಿ ಮಾಡ್ಕೋಬೋದು, ಇಲ್ಲ ಒಟ್ಟಿಗೆ 33 ಬತ್ತಿಗಳನ್ನು ಬೇಕಾದರೂ ನೀವು ಮಾಡ್ಕೋಬೋದು. ಇಲ್ಲಿ ನಾನು ಇದನ್ನು ಈ ಥರ ಸ್ಟಾರ್ ಥರ ಇಟ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಸ್ಟಾರ್ ಥರ ಇಟ್ಕೊಂಡು ಹಾಗೆಯೇ ಇಲ್ಲಿ 3 ಗುಂಡು ಬತ್ತಿಗಳನ್ನು ತೊಗೊಂಡಿದ್ದೀನಿ ನಾನು, ಅಂದರೆ ಹೂ ಬತ್ತಿಗಳನ್ನು ತೊಗೊಂಡಿದ್ದೀನಿ 3. ಈ ಹೂ ಬತ್ತಿಗಳಿಗೂ ಕೂಡ ಕುಂಕುಮ ಹಾಗೂ ಅರಿಶಿನವನ್ನು ಹಚ್ಚಿ ಈ 3 ಕೂಡ ನಾನು ಮಧ್ಯಭಾಗದಲ್ಲಿ ಇಡ್ತಾ ಇದ್ದೀನಿ. ಇದು ಬಿಟ್ಕೋಬಾರ್ದು ಅಂತ ಒಂದು ಸ್ವಲ್ಪ ದಾರವನ್ನು ಕಟ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡಿಬಿಟ್ಟು ಈಗ ಇದನ್ನು ಮಧ್ಯಭಾಗದಲ್ಲಿ ಇಟ್ಕೋಬೇಕು. ಈ ಥರ ನೀವು ಸಣ್ಣ ಪ್ಲೇಟಲ್ಲಿ ಬೇಕಾದರೂ ಇಟ್ಕೋಬೋದು. ಇಲ್ಲ ಅಂತಂದರೆ ಕಾಮಾಕ್ಷಿ ದೀಪ ಇದ್ದರೆ ಈ ಥರ ಕಾಮಾಕ್ಷಿ ದೀಪದಲ್ಲೂ ಬೇಕಾದರೂ ನೀವು ಇದನ್ನು ಜೋಡಿಸ್ಕೋಬೋದು. ಅಂದರೆ ಇದಕ್ಕೆ ಒಂದು ಸ್ವಲ್ಪ ದೊಡ್ಡದಾಗಿರೋವಂಥ ದೀಪ ಬೇಕಾಗುತ್ತೆ. ಈ ಥರ ದೊಡ್ಡದಾಗಿರೋವಂಥ ದೀಪನ ತಗೊಂಡು ಅದಕ್ಕೆ ತುಪ್ಪವನ್ನಾದರೂ ಹಾಕ್ಕೋಬೇಕು. ಇಲ್ಲ ಅಂತಂದರೆ ನಿಮಗೆ ತುಪ್ಪ ಹಾಕೋ ಶಕ್ತಿ ಇಲ್ಲ ಅಂತಂದರೆ ನೀವು ಎಣ್ಣೆ ಬೇಕಾದರೂ ಹಾಕ್ಕೊಂಡು ಆ ಒಂದು ದೀಪಾರಾಧನೆಯನ್ನು ಮಾಡಿ ಶ್ರೀ ವಿಷ್ಣುವಿಗೆ ಪುರುಷೋತ್ತಮನಿಗೆ ಸಂಕಲ್ಪವನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಮಾಡಬೇಕು. ಕಾಯಿ, ಕಡ್ಡಿ, ಕರ್ಪೂರ ನೈವೇದ್ಯಗಳನ್ನೆಲ್ಲ ಕೂಡ ಮಾಡಿ ನಂತರ ಈ ಒಂದು ಅಧಿಕ ಮಾಸದ ಪೂಜೆಯನ್ನು ನೀವು ಮುಗಿಸ್ಬೇಕಾಗುತ್ತೆ. ಇವತ್ತಿನ ದಿನ ಮುತ್ತೈದೆಯರಿಗೆ ದಾನ ಧರ್ಮಗಳನ್ನು ಮಾಡಿದರೆ ತುಂಬಾ ಅಧಿಕ ಫಲಗಳು ಸಿಗುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ಪುರಾಣದಲ್ಲಿ ಕೂಡ ಹೇಳಲಾಗಿದೆ. ನೋಡಿದ್ರಲ್ಲ, ನಮ್ಮ ಮನೆಯಲ್ಲಿ ನಾನು ಅಧಿಕ ಮಾಸದ ಪೂಜೆನ ಹೇಗೆ ಮಾಡಿದೆ ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸಿದ್ದೀನಿ. ಹೇಗೆ ರಂಗೋಲಿ ಹಾಕಬೇಕು, ಹಾಗೆ ಹೇಗೆ 33 ಬತ್ತಿಗಳನ್ನು ಮಾಡ್ಕೋಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.